ಆಗ್ಬೇಕಲ್ಲ, ಅದು ಪರಂಪರೆಯಿಂದ ಬಂದಿರುವಂತದ್ದು. ನೀನ್ ಹೆಂಗ್ ರೀಚ್ ಆಗ್ತದೆ ಅಂತ ಹೇಳಿದ್ರೆ ಯಾಕೆ ಆಗ್ಬಾರ್ದು? ನಾನು ಬಾವಿನ ಹುಡ್ಕೊಂಡು ಹೋಗೋನಲ್ಲ, ಬಾವಿನ ಅಭಿಯೋನು. ಒಂದು ಕೆಲಸವನ್ನ ನಾನು ಹುಡ್ಕೊಂಡು ಹೋಗೋದಿಲ್ಲ, ಕೆಲಸವನ್ನ ಕ್ರಿಯೇಟ್ ಮಾಡುವಂತ ಶಕ್ತಿ ನನ್ನಲ್ಲಿದೆ. ನಾನು ಮಾಡಿ ತೋರಿಸ್ತೀನಿ. ಪಾಠ ಆಗದೇ ಇದ್ರು ಆದ್ರೂ ಆಗ್ತೀನಿ ನಾನು. ಅಂದ್ರೆ 10 ಕಾಲ ಹೋಗ್ತೀನಿ, ಪಾಠ ಆಗದೇ ಇದ್ರು ಪರವಾಗಿಲ್ಲ, ನನ್ನ ಕೈಯಲ್ಲಿ ಶಕ್ತಿ ಇದೆ, ಮಾಡ್ತೀನಿ ಅಂತಾರೆ. ಈ ಮಾತು ಹೇಳೋದು ಒಂದು ಬುದ್ಧಿ ಮಾಧ್ಯಮದ ಮಕ್ಕಳು ಇರ್ತಾರಲ್ಲ, ಅವರು ಅದಕ್ಕೆಲ್ಲ ಬುದ್ಧಿವಂತರವರು ಅವ್ರು ಹೇಳ್ತಾರೆ. ಅಂದ್ರೆ ಅವರ ಸ್ಕೆಚ್ ಆ ರೀತಿ ಇರ್ಬೇಕಾದ್ರೆ ನಮಗೆಲ್ಲ ಏನಾಗಿದೆ, ನಾವೆಲ್ಲ ಯಾಕೆ ಅದನ್ನ ಮಾಡಬಾರ್ದು? ನಾನು ಬಾವಿಗೆ ನೀರಿಗೋಸ್ಕರ ಹುಡ್ಕೊಂಡು ಹೋಗೋದಿಲ್ಲ, ಬಾವಿನ ಅಗಲ್ಬೇಕಾದ್ರೆ ನೀರು ತಗೊಳ್ಳೋ ಶಕ್ತಿ ನನಗೆ ಆಗಿದ್ದೀನಿ. ಬಾವಿ ನಾನು ಯಾಕೆ ಹುಡ್ಕೊಂಡು ಹೋಗ್ಬೇಕು? ನಾನೇ ಮಾಡ್ತೀನಿ ಆ ಕೆಲಸವನ್ನ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇವತ್ತು ಬುದ್ಧಿ ಮಾಧ್ಯಮ ಅಂಗವಿ ಇದೆಲ್ಲವೂ ನಾವು ಭಾಗವಹಿಸಿ ಇಂಥವ್ರಿಗೆ ಪ್ರೋತ್ಸಾಹ ಕೊಡಬೇಕು. ಇಂಥ ಸಂಸ್ಥೆಗಳು ಚೆನ್ನಾಗಿ ಬೆಳಿಬೇಕು. ಈ ಸಂದರ್ಭದಲ್ಲಿ ಇರುವಂತಹ ಸಮಸ್ಯೆಗಳು ಬರೀಬೇಕು. ಆದ್ರೆ ಬುದ್ಧಿ ಮಾಧ್ಯಮರು ಅಂಗವಿಕಲರು ಇಲ್ಲಿ ಮೇಲೆ ಬರಬಾರದು, ಇಂಥ ಸಂಸ್ಥೆಗಳೊಳಗಡೆ ಬರಬಾರದು. ಅಂದ್ರೆ ಅವ್ರು ಹೆಲ್ತಿಯಾಗಿ ಎಲ್ಲಾ ರೀತಿಯಲ್ಲಿ ಚೆನ್ನಾಗಿರ್ಬೇಕು, ಹುಟ್ಟಬೇಕಂತ ಮಕ್ಕಳೆಲ್ಲ ಅದು ಕಮ್ಮಿ ಆಗ್ಬೇಕು, ಇರೋದನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೇಕು ಅಂತ ಹೇಳ್ತಾ ಇವತ್ತು ಒಂದೇ ಒಳ್ಳೆ ಕಾರ್ಯಕ್ರಮ. ಇಂಥದ್ದೆಲ್ಲ ಏನಾಗುತ್ತೆ ಅಂದ್ರೆ ಮನುಷ್ಯನಿಗೆ ಎಷ್ಟೋ ದುಡ್ಡು ಮಾಡಿರ್ಬೋದು, ಏನೇನೋ ಮಾಡಿರ್ಬೋದು, ನಾವು ಯಾವ್ಯಾವ ಕೆಲಸಗಳು ಮಾಡಿರ್ಬೋದು. ಆದ್ರೆ ಇಂಥ ಒಂದು ವಿಚಾರದಲ್ಲಿ ಬಂದು ಇಂಥ ಮಕ್ಕಳು ನೋಡಿ ಅವ್ರ ಜೊತೆ ನಾವಿದ್ದು ಅವ್ರ ಜೊತೆ 10 ನಿಮಿಷ ಟೈಮ್ ಸ್ಪೆಂಡ್ ಮಾಡಿದ್ರೆ ಅದಂತ ಖುಷಿ, ಅದಂತ ಆನಂದ, ಅದಂತ ನಮ್ಗೆಲ್ಲೂ ಗೊತ್ತಿಲ್ಲ. ಅಷ್ಟು ಖುಷಿ ಬರುತ್ತೆ, ಅಷ್ಟೊಂದು ಖುಷಿ ಬರುತ್ತೆ. ಆ ಖುಷಿಯನ್ನ ಯಾವತ್ತು ನನಗೆ ಇಂಥದ್ದೆಲ್ಲ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಎಲ್ಲರಿಗೂ ಜನಗಳು ಗೊತ್ತಿಲ್ಲ ರೀ. ದುಡ್ಡು ಮಾಡೋದು ಒಂದು ಲಿಮಿಟ್ ದುಡ್ಡು ಮಾಡ್ಬೇಕ್ರಿ. ಆ ಲಿಮಿಟ್ ಆದ್ಮೇಲೆ ಮಾಡಂಗಿಲ್ಲ, ದುಡ್ಡು ಹೋಗ್ತಾ ಇದೆ. ಆದ್ರೆ ಇಂಥದನ್ನ ಅದರಲ್ಲಿ ಎಂಜಾಯ್ಮೆಂಟ್ ಇಲ್ಲ, ಇಂಥದ್ರಲ್ಲೇ ನಮಗೆ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಎಂಜಾಯ್ಮೆಂಟ್ ಇಲ್ಲಿ ಸಿಗುತ್ತೆ. ಆದ್ರೆ ಕಾಫಿ ಡೇ ಓನರ್ ಸಿದ್ಧಾರ್ಥ ಇದ್ದಾರೆ, ಗೊತ್ತಲ್ಲ, ತೀರೋಗ್ಬಿಟ್ಟಲ್ಲ, ಎಲ್ಲರೂ ಕೇಳಿರ್ತಾರೆ ಸಿದ್ಧಾರ್ಥ. ಅವ್ರಿಗೊಂದು ಸ್ಪೀಚ್ ಇದೆ ನೋಡಿ, ಬೇಕಾದ್ರೆ ಅವ್ರು ಹೇಳ್ತಾರೆ, ಮನುಷ್ಯನ್ ಬೇಕಾಗಿಲ್ಲ 5 ಕೋಟಿ ದುಡ್ಡು, ಅದ್ರ ಮೇಲೆ ಬೇಕಾಗಿಲ್ಲ. 10 ಕೋಟಿ ಯಾರು ದುಡ್ಡು ಇಟ್ಕೊಂಡಿರ್ತಾರೆ ಅವ್ರು ನೆಮ್ಮದಿಯಾಗಿರ್ತಾರೆ. ಅದ್ರ ಮೇಲೆ ಯಾರು ದುಡ್ಡು ಜಾಸ್ತಿ ಆಗುತ್ತೆ ಅವ್ರು ನೆಮ್ಮದಿಯಾಗಿ ಚಾನ್ಸೇ ಇಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನನಗೋಸ್ಕರ ಹೇಳಿಲ್ಲ. ನಾನು ಒಂದು ಇನೋವಾ ಕಾರ್ ಇದೆ, ಒಂದು ಮನೆ ಇದೆ, ಅಷ್ಟು ಬೇಕಾಗಿರೋ ಖರ್ಚಿಗೆ ಅಷ್ಟೇ ಸಾಕು. ಆದ್ರೆ ಇವತ್ತು ನಾನು ಇಷ್ಟೆಲ್ಲ ಮೂಡಾಗಿ ಕಷ್ಟಪಡ್ತಾರೆ ಅಂತಂದ್ರೆ ನನ್ನ ಹತ್ರ ಒಂದು 30,000 ಮಕ್ಕಳು ಕೆಲಸ ಮಾಡ್ತಾರೆ. ಅప్పుడు ಕುಟುಂಬಗಳನ್ನ ಸಾಕೋಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಅವರ ಕುಟುಂಬಗಳನ್ನ ಸಾಕೋಗೋಸ್ಕರ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನಿಂದ ಚೆನ್ನಾಗಿದ್ದಾರೆ ಅಂತ ಅಷ್ಟು ಬಿಟ್ರೆ ಏನೂ ಇಲ್ಲ. ನೆಮ್ಮದಿ ಸಿಗೋದು ಎಲ್ಲಿ ಅಂದ್ರೆ ಇಂಥ ಜಾಗದಲ್ಲೇ ನೆಮ್ಮದಿ ಸಿಗೋದು. ಆಮೇಲೆ ನಮ್ಮ ಸಿಇಒ ಸಾಹೇಬ್ ಹೇಳ್ತಿದ್ರು, ಬೆಳಗಾಮಲ್ಲಿ ಪಾರ್ಕ್ ಮಾಡಿದೀವಿ, ನೀವು ಈ ಸಲ ಅಸೆಂಬ್ಲಿಗೆ ಹೋದ್ರೆ ನೋಡಿ ಸರ್. ಅದನ್ನು ಖಂಡಿತವಾಗ್ಲೂ ನೋಡೋಣ. ಬೆಳಗಾವಿ ಜಿಲ್ಲೆ ಬೇರೆ, ನಮ್ಮ ಚಿತ್ರದುರ್ಗ ಮೇಲೆ ಆ ಕಡೆ ಬಂದ್ಬಿಟ್ಟು ಬೇರೆ ಜನ, ಈ ಕಡೆ ಜನ. ಆ ಕಡೆ ಜನ ಹೆಂಗೆ ಅಂತ ಹೇಳಿದ್ರೆ ರಾಜಕಾರಣ ಉಳಿಸ್ಕೊಳ್ಳೋಣ, ಕೆರೆ ಉಳಿಸ್ಕೊಳ್ಳೋಣ, ಆಮೇಲೆ ಸರ್ಕಾರಿ ಜಾಗಗಳನ್ನ ಉಳಿಸಿ ಪಬ್ಲಿಕ್ಗೆ ಯೂಸ್ ಆಗುವಂತ ಉದ್ದೇಶಿತರು ಆ ಕಡೆಗೆ ಇರೋರು. ನಮ್ಮ ಕಡೆ ಹೆಂಗೆ ಅಂದ್ರೆ ಕೆರೆನ ಉಪಯೋಗಿಸೋಣ, ರಾಜಕಾಲುವೆನ ಮುಚ್ಕೊಳ್ಳೋಣ, ಕೆರೆಗೆ ನೀರು ಹೋಗಬಾರ್ದು, ನೀರಿರಬಾರ್ದು, ಡೂಪ್ಲಿಕೇಟ್ ಕ್ರಿಯೇಟ್ ಮಾಡಿ ಮಾಡ್ಬಿಡೋಣ. ಅದನ್ನ ಮಾಡಿಬಿಟ್ಟು ಅದನ್ನ ದುಡ್ಡು ತಿನ್ಬಿಡೋಣ ಅನ್ನೋ ಕ್ಯಾರೆಕ್ಟರ್ ಇರುವಂತ ಜನ ಈ ಕಡೆ ಇದೆ. ನಾವು ಎಲ್ಲಿ ಪಾತ್ರಗಳು ಮಾಡೋಕ್ಕಾಗುತ್ತೆ, ಯಾವ್ದಾಗುತ್ತೆ ಮಾಡೋದಕ್ಕೆ? ಎಕ್ಸಾಂಪಲ್ APJ ಅಬ್ದುಲ್ ಕಲಾಂ ಎಲ್ಲ ವಸತಿ ಶಾಲೆ ಒಂದು ಮಾಡಕ್ಕೆ ಒಂದು ಜಾಗ ಕೊಡ್ತಾ ಇದೆ, ಅದ್ರ ಮೇಲೆ ಕೇಸ್, ಸರ್ಕಾರಿ ಜಾಗ, ಅದ್ರ ಮೇಲೆ ಕೇಸ್ ಕೋರ್ಟ್ ಹೋದ್ರೆ ಯಾವಾಗ ಮಶಾನಕ್ಕೆ ಹೋಗಿದ್ದ ಹಣ ಬರೋದಿಲ್ಲ ವಾಪಸ್ಸು. ಕೋರ್ಟ್ ಹೋಗಿದ್ದು ಸ್ವಲ್ಪ ಲೇಟ್ ಆಗಿ ಬರುತ್ತೆ, ಯಾವಾಗ ಬರುತ್ತಾ ಗೊತ್ತಿಲ್ಲ, ಏನಾಗುತ್ತೆ. ಅದ್ರಲ್ಲಿ ನಮ್ಮ ಆಫೀಸರ್ಸ್ ಏನಾಗಿರ್ತಾರೆ, ಕೋರ್ಟ್ ಅಟೆಂಡ್ ಆಗಲ್ಲ, ಅದು ಆಟೋಮೆಟಿಕ್ ಹೋಗುತ್ತೆ. ಈ ತರ ಜನ ಇಲ್ಲಿದ್ದಾರೆ. ಅದರಿಂದ ಇಂಥದ್ದೆಲ್ಲ ಮಾಡ್ಬೇಕಂದ್ರೆ ನಮ್ಮ ಪಬ್ಲಿಕ್ ಜನ ತಿಳ್ಕೋಬೇಕಾಗ್ತದೆ. ಕೆಲವರು ಹೇಳ್ತಾರೆ, ನೀವು ಮಾತಾಡೋ ಕೆಲವೊಂದನ್ನ ಪಬ್ಲಿಕ್ ವಿರೋಧವಾಗಿ ಮಾತಾಡ್ತೀರಾ ಅಂತ ಹೇಳ್ತಾರೆ. ಎಸ್, ಐ ಆಮ್ ರೈಟ್. ನನಗೆ ಏನು ಒಳ್ಳೇದು ಅನ್ಸುತ್ತೆ ಅದನ್ನೇ ಮಾತಾಡೋದು. ನಾನೇನು ಓಟ್ಗೋಸ್ಕರ ಜನ ಓಟ್ ಹಾಕ್ತಿತ್ತು ಅಂತ ಕೇಳೋದಿಲ್ಲ. ಕೆಲಸ ಮಾಡಕ್ಕೆ ಇಲ್ಲಾಂದ್ರೆ ಬೇಡ, ನಮ್ಗೆ ಹಿಂಗೆ ಇರ್ತೀವಿ ಅಂತ ಹೇಳೋದು ನಾನು ನಮ್ಗೆ. ಆದ್ರಿಂದ ಈ ಕಡೆ ಜನ ಅಷ್ಟೇ ನಾನು ಹೇಳೋದು. ನಮ್ಮ ಕಡೆಯವರು ಕೆರೆ, ಕುಂಟೆ, ಸರ್ಕಾರಿ ಜಾಗ, ರಾಜಕಾಲುವೆ, ರೋಡು, ಮೋರಿಗಳು, ಸರ್ಕಾರದ ಬೋರ್ಡ್ಗಳು, ಸರ್ಕಾರದ ಪ್ಯಾನಲ್ ಬೋರ್ಡ್ಸ್, ಸ್ವಿಚ್ ಬೋರ್ಡ್ಸ್. ಆ ಸ್ವಿಚ್ ಬೋರ್ಡ್ಸ್ ಇವತ್ತಾದ್ರೆ ನಾಳೆ ಇರೋದಿಲ್ಲ, ಎಲ್ಲೋಗುತ್ತೋ ಗೊತ್ತಿಲ್ಲ. ಹಂಗ ಮಾಡ್ಕೊಂಡ್ರೆ
ನಾವು ಇಂಥ ಮಕ್ಕಳನ್ನ ಅಭಿವೃದ್ಧಿ ಮಾಡೋದಲ್ಲಿ, ಇವರಿಗೆ ಪಾರ್ಕ್ ಕೊಡೋದಲ್ಲಿ, ಇವರಿಗೆ ಒಂದು ಬಿಲ್ಡಿಂಗ್ ಕೊಡೋದಲ್ಲಿ, ಇವರಿಗೆ ಏನಾದ್ರೂ ಒಂದು ಪಾರ್ಕ್ ಮಾಡಿ ಒಂದು ಫಿಸಿಯೋಥೆರಪಿ ಮಾಡುವಂಥದ್ದು, ಅವ್ರಿಗೆ ಹೆಲ್ತ್ಗೆ ವಾತಾವರಣ ಮಾಡ್ಬೇಕಂದ್ರೆ ಅಂತ ಪಾರ್ಕ್ ಮಾಡ್ಬೇಕು. ಎಲ್ಲಿ ಅದನ್ನೇ ಇಲ್ಲ ಆ ಪರಿಸ್ಥಿತಿ ಅಂತ ಹೇಳ್ತಾ ಇಂಥದ್ದೆಲ್ಲ ಮನಸ್ಸು ಸ್ವಲ್ಪ ನೋವಾಗುತ್ತೆ ವಿಚಾರಗಳೆಲ್ಲ. ಇಂಥ ಮಕ್ಕಳು ಮುಟ್ಟಾದ್ರೆ ನೋವಾಗುತ್ತೆ. ಅದು ಯಾರು ಗೊತ್ತಿರುತ್ತೆ ಅಂತ ಮಕ್ಕಳನ್ನ ಹೆತ್ತಿರುವಂತ ತಂದೆ ತಾಯಿಗೆ ಅವ್ರು ಸಾಕುವಂತವ್ರಿಗೆ ನೋವು ಗೊತ್ತು, ಮಾತಾಡೋರಿಗೆ ನೋವಾಗೋದಿಲ್ಲ. ಅದು ಅವ್ರಿಗೆ ಯಾರ್ಯಾರು ಮಾತಾಡ್ತಾರೆ ಅವ್ರಿಗೂ ಗೊತ್ತಾಗುತ್ತೆ ಆ ಕಷ್ಟ ಏನು ಅಂತ. ಇಂಥ ಮಕ್ಕಳಿಗೆ ದೇವರು ಆರೋಗ್ಯ, ಬುದ್ಧಿ, ಜ್ಞಾನ ಎಲ್ಲವನ್ನು ದೇವರು ಆಶೀರ್ವಾದ ಮಾಡಲಿ. ಅವರೆಲ್ಲರೂ ಚೆನ್ನಾಗಿರ್ಲಿ, ಅವರು ಒಳ್ಳೆಯದಾಗಲಿ. ಇನ್ನ ವೇದಿಕೆ ಇರ್ತಕ್ಕಂಥವ್ರು, ಕೆಳಗಡೆ ಇರ್ತಕ್ಕಂಥವ್ರು ಕೂಡ ಧನ್ಯವಾದಗಳನ್ನು ತಿಳಿಸಿ, ಪತ್ರಕರ್ತರು, ಮಾಧ್ಯಮ ಮಿತ್ರರು, ಎಲ್ಲ ಸ್ನೇಹಿತರು, ಎಲ್ಲ ಹಿರಿಯ ಮುಖಂಡರು, ಎಲ್ಲ ನಗರಸಭಾ ಸದಸ್ಯರು, ಗ್ರಾಮ ಪಂಚಾಯತ್ ಎಲ್ಲರೂ ಇದ್ದೀರಾ, ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.